80 ರೂಪೀಸು. ಅದು ಬಿಟ್ಟರೆ ಈ ಲಿವರ್ ಬೆಂಡ್ ಆಗಿಬಿಟ್ಟಿತ್ತು, ನನಗೆ ಗೊತ್ತಿಲ್ಲ ಅದು ಹೆಂಗೆ ಬೆಂಡ್ ಆಯಿತು ಲಿವರ್ ಅಂತ. ಸೊ ಅದಕ್ಕೇ ಆ ಲಿವರು ಚೇಂಜ್ ಮಾಡಿಸ್ಬಿಟ್ಟೆ. ಬೆಸ್ಟ್ ಈಸ್ ಮೈ ಕೈಂಡ್ ಆಫ್ ರೋಡ್ ಸ್ಪೈಸ್ ಇದು ಸಖತ್ ಅನ್ಸುತ್ತೆ ನನಗೆ ಇದ್ರಲ್ಲಿ ಓಡಿಸೋದಕ್ಕೆ. ಆಫ್ ರೋಡ ಕಾಪಿ ರೈಟ್ ಕ್ಲೈಮ್ ಮಾಡ್ತಾಳೆ ಅಂದರೆ ವಾಯ್ಸ್ ಸಾಕು, ಪರವಾಗಿಲ್ಲ. ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲಪ್ಪ, ಮತ್ತೆ ಪೇಯ್ಡ್ ಪ್ರಮೋಷನ್ ಅನ್ಕೋಬಿಡಿ. ಪೇಯ್ಡ್ ಪ್ರಮೋಷನ್ ಬರೋವಷ್ಟು ದೊಡ್ಡ ಕ್ರಿಯೇಟರ್ಸ್ ಆಗಿಲ್ಲ ನಾವಿನ್ನ. ರೇಟ್ಸಾ 50. ಓ ಮೈ ಗುಡ್. ವಾಶ್ರೂಮ್ ಎಸ್. ನಿಮ್ಮ ಸೇವೆಗಾಗಿ ಸದಾ ಸಿದ್ಧ. ಎಲ್ಲೈತೆ ಸಿಗ್ನಲ್? ಅಲ್ಲಿ 0 ಐತೆ. ಎಕ್ರಿ ಈಗ ಇಲ್ವಲ್ಲ. ಸೊ ಪರವಾಗಿಲ್ಲ, ಬಂದ ತಕ್ಷಣ ಪಟ್ ಅಂತ ಮಾಡಿಕೊಟ್ರು. ಆ ಥರ ಇರಬೇಕು ಸರ್ವಿಸ್ ಅಂದರೆ ನಮಗೆ. ಸೊ ಎಲ್ಲರಿಗೂ ಅದೇ ಥರ ಸರ್ವಿಸ್ ಕೊಡೋಕ್ಕಾಗೋದಿಲ್ವಲ್ಲ ಬಾಯ್ಸ್. ಅಂದರೆ ಒಬ್ಬೊಬ್ರು ನೀಡಬೇಕಷ್ಟೇ. ಸ್ಟಿಲ್ ಓಕೆ. ನನ್ನ ಪ್ರಕಾರ ಇಲ್ಲಿ ಕಮ್ಮಿ ಅನಿಸುತ್ತೆ ಲೇಬರ್ ಚಾರ್ಜು. ಸೊ ಬೆಂಗಳೂರಲ್ಲಿ ಲೇಬರ್ ಚಾರ್ಜ್ ಜಾಸ್ತಿ ಇಟ್ಟಿದ್ದಾರೆ ಸ್ವಲ್ಪ. ಇರ್ಬೋದು. ಅಲ್ಲಿ ಹಾಕೋದಕ್ಕೆ 150 ರೂಪಾಯಿ ಬ್ರೇಕ್ ಪ್ಯಾಡ್ ಹಾಕೋದಕ್ಕೆ. ಅದಾದಮೇಲೆ ಬ್ರೇಕ್ ಬ್ಲೀಡ್ ಮಾಡೋದಕ್ಕೆ ಸಪ್ರೇಟ್ ಕಾಸ್ಟು. ಇವ್ರು ಬ್ರೇಕ್ ಪ್ಯಾಡ್ ಹಾಕೋದಕ್ಕೆ 80 ರೂಪೀಸ್ ಅಷ್ಟೇ ಚಾರ್ಜ್ ಮಾಡಿದ್ದು. ಇನ್ನು ಬ್ರೇಕು ಹೀಟ್ ಆಗಬೇಕು. ಸೊ ಅದಾದಮೇಲೆ ಬ್ರೇಕ್ ಪ್ಯಾಡ್ ಚೆನ್ನಾಗಿ ಬರುತ್ತೆ. ಅದು ನೀವು ಒಂದು ಸಲ ಸಿಂಟರ್ಡ್ ಬ್ರೇಕ್ಸಿಗೆ ಅಭ್ಯಾಸ ಆಗಿಬಿಟ್ಟು ನೆಕ್ಸ್ಟು ನಾರ್ಮಲ್ ಬ್ರೇಕ್ ಪ್ಯಾಡ್ಸಿಗೆ ಬರೋಲ್ಲ. ಅದ್ರ ಕಾಸ್ಟ್ ಅಷ್ಟಿದ್ರೂ ಸೊ ಬೈಟ್ ಹಂಗೆ ಇರುತ್ತೆ. ನೀವು ಹಿಂಗೆ ಏನೇ ಪ್ಯಾನಿಕ್ ಬ್ರೇಕಿಂಗ್ ಮಾಡಿದ್ರೂ ಸಖತ್ತಾಗಿ ಹಿಡಿಯುತ್ತೆ ಬ್ರೇಕು. ಈ ಆಫೀಸ್ ಒಳಗಡೆ ಇದ್ದು ಯಪ್ಪ ಏನು ಬಿಸಿಲು ಹೊಡಿತೈತೆ ಗೊತ್ತಾ ಅಂತ ಅನ್ನಿಸ್ತೈತೆ. ಇನ್ನು ಜಸ್ಟ್ 10:30ಗೆ ಎಲ್ಲ ಟಿಂಟೆಡ್ ವೈಸರೆಲ್ಲ ಹಾಕಿರೂ ಬ್ರೈಟ್ನೆಸ್ ಹಂಗೆ ಫುಲ್ ಹೊಪ್ಪಲೈತೆ ಸಂದು. ಇನ್ನು ಇದು ತೆಗೆದ್ರೆ ಅಂತೂ ವೈಸರ್ ತೆಗೆದ್ರೆ ಸೊ ಕಣ್ಣೇ ಬಿಡೋಕ್ಕಾಗಲ್ಲ. ನಾನು ಅದರ ಹಿಂಗೆ ಅರ್ಧ ಕಣ್ಣು ಮಾಡಿಬಿಡ್ತೀನಿ, ಅಷ್ಟು ವೀಕ್ ಆಗಿಬಿಟ್ಟಿದ್ದೀವಿ ಆಫೀಸ್ ಒಳಗಡೆ ಇದ್ದು. ಅಲ್ಲಿ ಬೆಳಕೆ ನೋಡಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ. ಕಿಟಕಿಯಿಂದ ಬರೋ ಬೆಳಕು. ಹೊರಗೆ ಹೋಗಿ ನೋಡೋಕ್ಕೆ 5 ನಿಮಿಷ 10 ನಿಮಿಷ ನೋಡಿದ್ರೆ ಹೆಚ್ಚು. ಅರ್ಧ ಗಂಟೆ ಆದರೆ ಬೆಲ್ ಹೊಡೆದ್ಬಿಡ್ತಾರೆ ಕುಯ್ ಅಂತ. ಆ್ಯಕ್ಚುಲಿ ಈ ಥರ ರೋಡ್ಸಲ್ಲಿ ಸಸ್ಪೆನ್ಷನ್ ಚೆನ್ನಾಗಿ ಗೊತ್ತಾಗುತ್ತೆ. ಅಂದರೆ ಈ ಹಂಪೆಲ್ಲ ಎಗರಿಸಿದಾಗ ಸಸ್ಪೆನ್ಷನ್ ಯಾವ ಥರ ಆಗುತ್ತೆ ಅಂತಲ್ಲ, ಈ ಥರ ಬಂಪಿ ರೋಡ್ಸ್ ಇರುತ್ತೆ ಗೊತ್ತಾ ನೋಡಿ, ಎಷ್ಟು ಈಸಿಯಾಗಿ ಕ್ಯಾರಿ ಮಾಡುತ್ತೆ. ಅದೇ ನೀವು ಇವಾಗ ಸ್ಪೋರ್ಟ್ಸ್ ಬೈಕು ಇಲ್ಲಾಂದರೆ ನೇಕೆಡ್ ಸ್ಪೋರ್ಟ್ಸ್, ಇವಾಗ ನಾನು ಡ್ಯೂಕ್ 390 ಓಡಿಸಿರೋದ್ರಿಂದ ಡ್ಯೂಕ್ 390 ಸಸ್ಪೆನ್ಷನಿಗೆ ಕಂಪೇರ್ ಮಾಡಿದ್ರೆ ADV 390 ಸಸ್ಪೆನ್ಷನಲ್ಲಿ ತುಂಬ ವ್ಯತ್ಯಾಸ ಐತೆ. ಸೊ ಇದೆಲ್ಲ ಗೊತ್ತೇ ಆಗಲ್ಲ, ಅದರಲ್ಲಿ ಗೊತ್ತಾಗುತ್ತೆ ಈಸಿಯಾಗಿ. ನಿಮ್ಮ ಬಂಪಿಗೆ ಹೊಡಿತಾ ಇರುತ್ತೆ ಬಂದು ಇದೆಲ್ಲ ಅಂಡ್ಯುಲೇಷನ್ಸ್ ಎಲ್ಲ. ಬಟ್ ಇದರಲ್ಲಿ ಆ ಥರ ಅಲ್ಲ, ಈಸಿಯಾಗಿ ಮೆನೋವರ್ ಮಾಡ್ಕೊಳುತ್ತೆ ಈ ಥರ ಸಸ್ಪೆನ್ಷನ್ನು. ದಟ್ಸ್ ದ ಬ್ಯೂಟಿ ಆಫ್ ADV ಬೈಕ್ಸ್. ಅದಕ್ಕೆ ಲಾಂಗ್ ಟ್ರಾವೆಲ್ ಮಾಡಿದ್ರೂ ಅಷ್ಟು ಇದನ್ಸಲ್ಲ. ನನ್ನ ಹೆಲ್ಮೆಟ್ ಫುಲ್ ಹಾಳಾಗ್ಬಿಟ್ಟಿದೆ ಬಾಯ್ಸ್. ನಾನು ಅದೇ ಹೇಳ್ತಾ ಇದ್ದೆ, ಹಿಂಗೆ ಎತ್ತಕ್ಕೆ ಹೋದರೆ ಹೆಲ್ಮೆಟ್ಟೇ ಅಲ್ಲಾಡ್ತೈತೆ. ಹೌದು, ಓಕೆ ತಗೋತೀನಿ. ನೋಡಿದೆ ಕಂಡಕ್ಟ್ರ್ ಹೇಳ್ತಾರೆ ಬಾಯ್ಸ್ ಫಸ್ಟ್ ಹೆಲ್ಮೆಟ್ ತಗೋಬೇಕಂತೆ. ನೋಡಿ ಹೆಂಗೆ ತಗೊಳತ್ತೆ ಅರ್ಜುನ. ಐ ಲವ್ ಇಟ್ ಅರ್ಜುನ. ಈ ಥರ ರೋಡ್ಸಲ್ಲಿ ಮಾತ್ರ ತಲೆನೇ ಕೆಡಿಸ್ಕೊಳಂಗಿಲ್ಲ. ಎಳ್ನೀರೇನೋ ಕುಡಿದ್ವಿ ಬಾಯ್ಸ್. ರೋಡಲ್ಲಿ ಪ್ರತಿ ಸಲ ಓಡಾಡಬೇಕು ಒಂದು ಮೆಮೊರಿ ಇದಾವೆ ನಮಗೆ. ಈ ಜಾಗದಲ್ಲಿ ನಾವು ಫಸ್ಟು ಲವ್ ಬರ್ಡ್ಸ್ ಆಗಿದ್ದಾಗ ನಮ್ಮ ಡಕ್ಕಿ ಇತ್ತು, ಅಂದರೆ ಡ್ಯೂಕ್ 200.
ಸೊ ಆವಾಗ ಇಲ್ಲೊಂದು ಫೋಟೋ ತೆಗ್ದಿದ್ದು ನೆನಪೈತೆ ನನಗೆ. ಸೊ ಅವಳು ಮಾತಾಡೋದು ಕೇಳಿಸಲ್ಲ ಅನಿಸುತ್ತೆ ನಿಮಗೆ. ಅವಳು ಹೇಳ್ತಾ ಇದ್ದಿದ್ದು ನಾವು ನಮ್ಮ ಡಕ್ಕಿ ಜೊತೆ ಅಂದರೆ ಡ್ಯೂಕ್ 200, ನಮ್ಮ 390 ಚಾರ್ಲಿ, ಇವಾಗ ಅರ್ಜುನ, ಸೊ ಎಲ್ಲ ಗಾಡಿಯಲ್ಲೂ ಈ ರೋಡಲ್ಲಿ ಓಡಾಡಿದ್ದೀವಿ ಅಂತ ಹೇಳ್ತಾವಳು ಅಷ್ಟೇ. ಬೇಲೂರು ಬಸ್ ಸ್ಟ್ಯಾಂಡ್. ಈ ಬಸ್ ಸ್ಟ್ಯಾಂಡು, ಈ ಆಟೋ ಸ್ಟ್ಯಾಂಡು, ಇಲ್ಲೆಲ್ಲ 3 years ಆಫ್ ಮೆಮೊರಿ. ಬಂಗಾರು ಆಟೋ ಬಂದು ಹತ್ತೇ ಇದ್ವಿ 10 ರೂಪಾಯಿ ಒಂದು ಸೈಡ್ಗೆ. ಸೊ ನನ್ನ ಪ್ರೀವಿಯಸ್ ಲಾಗ್ಸ್ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ, ನಾನು ತುಂಬ ಸಲ ಹೇಳಿದ್ದೀನಿ ರೋಡಲ್ಲಿ ರೈಟು. ಹೌದಾ? ನಾನು ನಮ್ಮ ಕಾಲೇಜ್ ತೋರಿಸೋಣ ಅಂದ್ಕೊಂಡಿದ್ನಲ್ಲ. ಎಲ್ಲೆಲ್ಲ ಸಂಧಿ ರೋಡ್ ಎಲ್ಲೆಲ್ಲ ಸಂಧಿ ರೋಡ್ ತೋರಿಸ್ತಾ ಇದ್ದು ಬಂಗಾರು ಹಂಗಾರೆ. ಹೌದು. ಸೊ ಈ ರೋಡಲ್ಲಿ ಹೋದರೆ ನಮ್ಮ ಕಾಲೇಜ್ ಬರುತ್ತೆ ಬಾಯ್ಸ್. ಇದು ಫಸ್ಟ್ ಟೈಮ್ ತೋರಿಸ್ತಾ ಇರೋದು ಈ ರೂಟು. ನನಗಂತೂ ಗೊತ್ತಿಲ್ಲ, ಈ ರೋಡಲ್ಲಿ ಹೋಗಿಲ್ಲ. ಸೊ ಐ ಲೈಕ್ ಇಟ್. ನೋಡೋಣ, ನಮ್ಮನೆ ಆ ಕಡೆ ಹೋಗಿದ್ರೆ ರೋಡ್ ಚೆನ್ನಾಗಿತ್ತು. ಸೊ ಅದು ಮೂಡಿಗೆರೆ ಹೋಗೋ ರೋಡು. ನಮ್ಮ ಗೋಪುರ ಹೋಗಿ ಬಾಯ್ಸ್ ನೋಡಿ ಇಷ್ಟೇ. ಏನೊಂದು ಅರ್ಧ ಗಂಟೆ ರೆಕಾರ್ಡ್ ಮಾಡಿರ್ಬೋದು ಅಷ್ಟೇ ನಾನು, ಎಲ್ಲ ಕಟ್ಟೆಲ್ಲ ಸೇರಿಸಿ. ಆಫ್ ರೋಡ ಯಾರ್ರೀ ಆಫ್ ರೋಡ ಜಾಕೆಟ್ ಬಗ್ಗೆ ಕಂಪ್ಲೇಂಟ್ ಹೇಳ್ತಾವ್ರು ಬಾಯ್ಸ್. ಇನ್ನೇನೊಂದು 30 ಕಿಲೋಮೀಟರ್ ದೂರದಲ್ಲಿದ್ದೀವಿ ನಮ್ಮ ಸ್ಟೇಗೆ. ಸೊ ಒಂದೆರಡು ಫೋಟೋ ತಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಸಿದ್ವಿ. ಲೊಕೇಶನ್ ಚೆನ್ನಾಗೈತೆ ಅಂತ. ಯಾಕೆ ಮಗ ಯಾಕೆ ಓಕೆ ಡೂ ವಾಟ್ ಎವರ್ ಯು ವಾಂಟ್. ಕಾಪಿರೈಟ್ ಕ್ಲೇಮ್ ಮಾಡ್ತಾಳಂದ್ರೆ ವಾಯ್ಸ್ ಸಾಕು, ಪರವಾಗಿಲ್ಲ. ಅದು 2XL ರೆಕಾರ್ಡ್ ಆಗ್ತೈತಾ. ಸೊ ಅವಳು ನೋಡ್ಬಿಟ್ಟು ಭಯ ಬಿದ್ದುಬಿಟ್ಲಂತೆ. ನೋಡಿ ಹೆಂಗೆ ಓಡಾಡ್ತಿದ್ದಾಳೆ ಇಲ್ಲೆಲ್ಲ ಮಣ್ಣಿರೋ ಹತ್ರ ನಿಲ್ಲಿಸ್ಬಿಟ್ಟು ಬೂಟ್ಸ್ ಎಲ್ಲ ಇಷ್ಟ ತನಕ ಕೊಳೆ ಆಗಿರಲಿಲ್ಲ, ಅಷ್ಟು ಕೊಳೆ ಇಲ್ಲೇ ಆಯಿತು ಓಡಾಡಿ. ಸೊ ಚಲೋ ಅಲ್ಲೇ ಐತಲ್ರಿ 32 ಕಿಲೋಮೀಟರ್ಸ್. ಅದೇ ಸ್ಟೇಗೆ ಹೋಗ್ತಿರೋದು ಬಾಯ್ಸ್ ನಾವು. ಸೀಗೋಡು ಕೆಫೆ ಫ್ಯಾಮಿಲಿ ರೆಸ್ಟೋರೆಂಟ್. ಹಾಂ ಅದೇ. ಹಾಂ ಆಹಾ, ಕಣ್ಣಿಗೊಂದು ಹುಳ ಹೊಡಿತು ಬಾಯ್ಸ್. ಅಪ್ಪ, ಕಣ್ಣೆಲ್ಲ ಕೆಂಪು ಆಗೋಯ್ತು, ಕಣ್ಣೆಲ್ಲ ಹುರಿತೈತೆ ಹಂಗೆ. ನಾನು ವೈಸರ್ ಓಪನ್ ಮಾಡಿದ್ದೆ ಸಿಟಿ ಲಿಮಿಟ್ ಅಂತ. ಸೊ ಪಟ್ಟಂತ ಹೊಡಿತು ಹಂಗೆ. ಹಾಂ, ಸ್ಪೆಕ್ಸ್ ಬೇರೆ ಹಾಕಿರಲಿಲ್ಲ ನಾನು, ವೈಸರ್ ಹಾಕಿದ್ನಲ್ಲ ಅಂತ. ಕಣ್ಣು ಕೆಳಗಡೆ ನೋಯ್ತಾ ಐತೆ. ಇಷ್ಟೀಸ್ ಮೈ ಕೈಂಡ್ ಆಫ್ ರೋಡ್ಸ್ ಬಯಸಿದ ಸಕ್ಕತ್ ಅನ್ಸುತ್ತೆ ನನಗೆ ಇದ್ರಲ್ಲಿ ಓಡಿಸೋದಕ್ಕೆ. ಆದರೆ ನಮ್ಮ ಅರ್ಧಂಗಿಗೆ ಕೂರಕ್ಕಾಗಲ್ಲಂತೆ ಈ ರೋಡಲ್ಲಿ. ಹೌದು, ಅದು ನಿಜನೇ. ಕಂಟ್ರೋಲ್ ನಮ್ಮ ಹತ್ರ ಇಲ್ಲ ಅಂದರೆ ಸೊ ಭಯ ಅನಿಸುತ್ತೆ. ನಮ್ಮ ಹೊಸ ಬ್ರೇಕ್ ಪ್ಯಾಡು ಒಳ್ಳೆ ಯೂಸ್ ಆಗುತ್ತೆ ಇವಾಗ. ಆದರೂ ADV ಟ್ವಿಸ್ಟೀಸ್ನ ಮಾಡೋದು ಒಂಥರ ಫೀಲಿಂಗು. ನಾವು ವಿ ಆರ್ ಇನ್ ಬಾಳೆಹೊನ್ನೂರು ಬಾಯ್ಸ್. ಬಾಳೆಹೊನ್ನೂರು ಸಿಟಿ ಅಂದ್ಕೊಂಡಿದ್ನಲ್ಲ, ಇದೇನು ಈ ಥರ ಐತೆ? ಆ ಕಡೆ ಒಳಗಿರ್ಬೇಕು. ಯಾವುದೋ ಬ್ರಿಡ್ಜ್ ಮಾಡ್ತವ್ರಿ ಸರಿಯಾಗಿನೇ. ಅಣ್ಣ ಬಾರಣ ಈ ಕಡೆಗೆ. ಸೀಗೋಡು ಕೆಫೆ. ಹಾಂ, ಹೋಟೆಲೇನೋ ಚೆನ್ನಾಗೈತೆ. ಒಳ್ಳೊಳ್ಳೆ ಕಾರ್ ನಿಂತವೆ ಅಂದರೆ ಚೆನ್ನಾಗೈತೆ ಅಂತ ಅರ್ಥ. ಓಹೋ, ಆಫ್ ರೋಡ್ ಮಾಡಿಬಿಟ್ಟಿದ್ದಾರೆ. ಆಫ್ ರೋಡ್ ಇದೇನಾ? ಹೋಗೋದೆ ಇವಳು ಸ್ಟೇ ನೋಡ್ತೇನೆ ನಾನು. ಎಲ್ರಿ? ಹಾಂ, ಇದೆ. ನಾಯಿಗೆ ಬೆರ್ಸೆ ಬಂದತ್ತಲ್ಲ ಅಂತ ಭಯ ನನಗೆ. ಹಾಂ, ಇರೋದೇನು ತೋರಿಸ್ಕೊಂಡಿರುತ್ತಾ ಅದು? ಮಮ್ಮಿ ಯಾರೂ ಇಲ್ವಲ್ಲ ಮಮ್ಮಿ? ಡೋಂಟ್ ನೋ.
ಹಾಂ ಇಳಿ 3 ಸ್ಟೇ ಐತೆ ಬಾಯ್ಸ್. ಪೀಸಾಗೈತಿ. ಇನ್ನೂ 2 ಮಾಡ್ತಾವ್ರಲ್ಲ ಆ ಕಡೆ. ಹಲೋ ಹಲೋ ಸರ್, ಇಲ್ಲಿ ಸ್ಟೇ ಹತ್ರ ಇದ್ದೀವಿ ಸರ್. ಹಾಂ ಬಂದೆ ಸರ್ ಹಾಂ 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 ಏನಾಗುತ್ತೆ? ಏನೇನೋ ಕೊಟ್ಟಿದ್ರಲ್ಲ ಬಂಗಾರು, ಆ ಫೈರ್ ಕ್ಯಾಂಪ್ ಹಾಕತ್ತಾರ, ಅದೆಲ್ಲ ಎಲ್ಲ ಐತೆ ತಾನೇ? ಇಲ್ಲಿ ಇದೆ, ಇಲ್ಲೈತಲ್ಲ. ಸೊ ಓಕೆ ಬಾಯ್ಸ್, ಫೈನಲಿ ಸ್ಟೇ ತಲುಪಿದ್ವಿ. 1 ಗಂಟೆ ಆಯಿತು ಬರೋದಕ್ಕೆ, ಅಂದರೆ 1 ಆಗೈತೆ ಟೈಮ್. 1 ಗಂಟೆಗೆ ಬಂದು ನಿಂತಲ್ಲ. ಸೊ ಸ್ಟೇ ನೋಡಿ ಈ ಥರ ಐತೆ. ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲಪ್ಪ, ಮತ್ತೆ ಪೇಯ್ಡ್ ಪ್ರಮೋಷನ್ ಅನ್ಕೋಬೇಡಿ. ಪೇಯ್ಡ್ ಪ್ರಮೋಷನ್ ಬರೋವಷ್ಟು ದೊಡ್ಡ ಕ್ರಿಯೇಟರ್ಸ್ ಆಗಿಲ್ಲ ನಾವಿನ್ನು. ಸೊ ಇಯರ್ ಇಟ್ ಈಸ್ ಅವರ್ ಸ್ಟೇ. ಎಲ್ಲ ಅನ್ಪ್ಯಾಕಿಂಗ್ ನಡೀತಾ ಐತೆ. ಸೊ ಸ್ಟೇನ ಹಂಗೆ ತೋರಿಸಿರ್ತೀನಿ ಲೈಟಾಗಿ ನೋಡಿ. ಈ ಥರ ಐತೆ. ವಾಶ್ರೂಮ್ ಎಸ್, ದ ಓನ್ಲಿ ಅಸ್ಥೆಟಿಕ್ ಥಿಂಗ್ in this washroom is in this dustbin and everything looks fine. ಬೂಟ್ಸ್ ಹಾಕ್ಕೊಂಬಂದೆ, ಬೈತಾಳೆ. ಸೊ ಅಯ್ಯೋ 2XL ಆಯ್ತಾ? ಇಲ್ಲ. ಹೊರಗಡೆಯಿಂದ ಹಿಂಗೈತೆ ನೋಡಿ ನೋಡೋದಕ್ಕೆ. ನಾನು ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಬಂದ ಮೇಲೂ ವೀಡಿಯೋ ಮಾಡ್ತಿರೋದು, ಅಂದರೆ ಸ್ಟೇದು ವೀಡಿಯೋ ಕಂಪ್ಲೀಟ್ ಮಾಡೋಣ ಅಂತ. ಇವಾಗ ಅರ್ಜುನನ್ನ ಇಲ್ಲೇ ತಗೊಬರಲ್ಲ, ಯಾಕೆ ತಗೊಬಂದು ಬ್ಯಾಗ್ ಬಿಚ್ಚೋದಷ್ಟೇ, ಏನಾಗುತ್ತೆ? ಹಾಂ ಯಾ ಓಕೆ ಬಾಯ್ಸ್, ಇವಾಗ ಹೊಟ್ಟೆ ಹಸಿತೈತೆ. ಇಲ್ಲೇ ಏನದು ರೆಸ್ಟೋರೆಂಟ್ ಐತೆ. ಸೊ ಹೋಗಿ ಊಟ ಮಾಡಬೇಕು ಫಸ್ಟು, ಅದಾದಮೇಲೆ ವಿಲ್ ಟಾಕ್.